ಓಂ ಶರವಣಭವಾಯ ನಮಃ. ಬದುಕಿನಲ್ಲಿ ಯಾರಿಗಾದರೂ ಅತಿಯಾದ ನಿಷ್ಠೆ ತೋರಿದಾಗ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾಗ, ಅದಕ್ಕೆ ಪ್ರತಿಯಾಗಿ ಕೊನೆಗೆ ಸಿಕ್ಕಿದ್ದು ಕೇವಲ ದ್ರೋಹ ಮಾತ್ರನಾ? ನಿಮ್ಮ ಆಳವಾದ ನೋವನ್ನ ಅರ್ಥ ಮಾಡಿಕೊಳ್ಳದ ಈ ಸಮಾಜ ನಿಮ್ಮನ್ನು ಅಹಂಕಾರಿ ಅಥವಾ ಯಾವಾಗಲೂ ಕೋಪ ಮಾಡಿಕೊಳ್ಳುವವರು ಅಂತ ಬ್ರ್ಯಾಂಡ್ ಮಾಡಿದ್ಯಾ? ಹಾಗಿದ್ದರೆ ಈ ವಿಶೇಷ ವಿಶ್ಲೇಷಣೆ ನಿಮಗಾಗಿ ಮಾತ್ರ. ಮೇಷರಾಶಿಯವರ ಆ ಭಯಂಕರ ಕೋಪ ಮತ್ತು ಅದರ ಹಿಂದಿರುವ ಕಣ್ಣೀರಿನ ರಹಸ್ಯವನ್ನು ನಾವಿಂದು ಸಂಪೂರ್ಣವಾಗಿ ಬಿಡಿಸಿ ನೋಡಲಿದ್ದೇವೆ. ಅತಿಯಾದ ನಿಷ್ಠೆಗೆ ಪ್ರತಿಫಲವಾಗಿ ನೋವಿನ ದ್ರೋಹವೇ ಏಕೆ ಸಿಗುತ್ತದೆ? ಇದು ಕೇವಲ ಒಂದು ಪ್ರಶ್ನೆಯಲ್ಲ, ಇದು ಪ್ರತಿಯೊಬ್ಬ ಮೇಷರಾಶಿಯವರ ದಿನನಿತ್ಯದ ಬದುಕಿನ ಕಟುವಾಸ್ತವ. ಹೊರಗಡೆ ಉರಿಯುವ ಜ್ವಾಲೆಯಂತೆ ಕಾಣುವ ಅವರ ಕೋಪದ ಹಿಂದೆ ಒಳಗಡೆ ಎಷ್ಟೊಂದು ಕಣ್ಣೀರು ಅಡಗಿದೆ ಅನ್ನೋದರ ಹಿಂದಿರುವ ಆಸ್ಟ್ರೋಸೈಕಲಾಜಿಕಲ್ ಅಂದರೆ ಜ್ಯೋತಿಷ್ಯ ಮತ್ತು ಮನೋವಿಜ್ಞಾನದ ರಹಸ್ಯವನ್ನು ನಾವಿಂದು ಡಿಕೋಡ್ ಮಾಡಲಿದ್ದೇವೆ. ಜಗತ್ತಿಗೆ ಬೆಂಕಿಯಂತೆ ಕಾಣುವ ಈ ಕಣ್ಣೀರಿನ ಹಿಂದಿನ ಅಸಲಿ ಕಥೆ ಈಗ ರಿವೀಲ್ ಆಗಲಿದೆ. ಬದುಕಿನಲ್ಲಿ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ, ಆದರೆ ನಿಮ್ಗೆ ಸಿಕ್ಕಿದ್ದೇನು? ನಂಬಿಸಿ ಬೆನ್ನಿಗೆ ಚೂರಿ ಹಾಕಿದ ಪ್ರೀತಿಪಾತ್ರಳು, ನಿಮ್ಮ ಮುಗ್ಧತೆಯನ್ನ ದುರ್ಬಳಕೆ ಮಾಡಿಕೊಂಡ ಸ್ವಾರ್ಥಿಗಳು. ಈ ಮಾತುಗಳು ಎಷ್ಟೋ ಮೇಷರಾಶಿಯವರ ಎದೆಯಾಳದ ನೋವನ್ನ ಬಿಚ್ಚಿಡ್ತವೆ ಅಲ್ವಾ? ಖಂಡಿತವಾಗಿಯೂ ಇವತ್ತಿನ ಈ ರಹಸ್ಯದ ಅನಾವರಣ ಕೇವಲ ಒಂದಷ್ಟು ಮಾಹಿತಿ ಅಲ್ಲ, ಇದು ನಿಮ್ಮ ಮಾನಸಿಕ ಸ್ಥಿತಿಯನ್ನೇ ಬದಲಾಯಿಸುವಂತಹ, ನಿಮ್ಮನ್ನು ನೀವು ಹೊಸದಾಗಿ ಕಂಡುಕೊಳ್ಳುವಂತಹ ಒಂದು ರೋಮಾಂಚಕಾರಿ ಪ್ರಯಾಣ. ಈಗ ನಮ್ಮ ಈ ಮಾನಸಿಕ ಪಯಣದ ಮೊದಲನೇ ಹೆಜ್ಜೆಯನ್ನ ಇಡೋಣ. ಮೇಷರಾಶಿಯನ್ನ ನಾವು ರಾಶಿ ಚಕ್ರದ ಕಾಸ್ಮಿಕ್ ಶಿಶು ಅಂದ್ರೆ ಈ ಬ್ರಹ್ಮಾಂಡದ ಮುಗ್ಧ ಮಗು ಅಂತ ಕರಿತೇವೆ. ಗ್ರಹಗಳ ಶಕ್ತಿಗಳು ಇವರನ್ನು 100ಕ್ಕೆ 100 ಪ್ರಾಮಾಣಿಕರನ್ನಾಗಿ ಮಾಡಿವೆ, ಆದ್ರೆ ಅದೇ ಸಮಯದಲ್ಲಿ ಅತ್ಯಂತ ದುರ್ಬಲರನ್ನಾಗಿ ಕೂಡ ಮಾಡ್ಬಿಟ್ಟಿವೆ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಇವರ ಈ ಅತಿಯಾದ ಪ್ರಾಮಾಣಿಕತೆಯೇ ಇವರ ಅತಿದೊಡ್ಡ ಶತ್ರು. ಹಾಗಾಗಿ ಈ ಕೋಪವೇ ಇವರ ಅತಿದೊಡ್ಡ ರಕ್ಷಾಕವಚ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಈ ಅಗ್ನಿತತ್ವ. ಮೇಷರಾಶಿಯ ನರಮಂಡಲವು ಯಾವುದೇ ಭಾವನಾತ್ಮಕ ನೋವನ್ನು, ಅಂದರೆ ಅದು ದುಃಖವಿರಲಿ, ಅವಮಾನವಿರಲಿ ಅಥವಾ ಪ್ರೀತಿನಲ್ಲಿನ ಸೋಲಿರಲಿ, ಅದನ್ನೊಂದು ಪ್ರಾಣಾಪಾಯದ ಬೆದರಿಕೆಯೆಂದೇ ಸ್ವೀಕರಿಸುತ್ತದೆ. ನಿಧಾನವಾಗಿ ಕುಳಿತು ಆಲೋಚಿಸುವ ಬದಲು ನಿಮ್ಮ ದೇಹವು ಆ ತಂಗನ ನೋವನ್ನು, ಆ ಭಾರವಾದ ದುಃಖವನ್ನು ತಕ್ಷಣವೇ ಬಿಸಿಯಾದ ರಕ್ಷಣಾತ್ಮಕ ಕೋಪದ ಗುರಾಣಿಯಾಗಿ ಪರಿವರ್ತಿಸಿಬಿಡುತ್ತದೆ. ಬೇರೆಯವರ ಮುಂದೆ ಅಳಬಾರ್ದು ಅಂತಲೇ ಅವರು ಕೋಪಗೊಳ್ಳುತ್ತಾರೆ. ಇದು ನಿಮ್ಮ ಮೆದುಳು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ಅದ್ಭುತ ವಿಧಾನ. ಇಲ್ಲಿ ನಿಜವಾದ ಸತ್ಯ ಶುರುವಾಗ್ತಾ ಇದೆ. ಪ್ರೀತಿಪಾತ್ರರಿಗೆ ತಮ್ಮ ಆಳವಾದ ನೋವು ತಿಳಿಯಬಾರದು ಅಂತ ಅವರು ಪ್ರತಿದಿನ ಹಾಕಿಕೊಳ್ಳುವ ಆ ನಗುಮೊಗದ ಯೋಧನ ಮುಖವಾಡದ ಹಿಂದಿನ ರಹಸ್ಯ ಏನು ಹೊತ್ತಾ? ತಮ್ಮ ನೋವನ್ನು ಒಂಟಿಯಾಗಿ ನುಂಗುತ್ತಾರೆ. ಏಕೆಂದ್ರೆ ಸಹಾಯ ಕೇಳಿದ್ರೆ ಈ ಜಗತ್ತು ತಮ್ಮನ್ನು ದುರ್ಬಲರು ಅಂತ ಕೀಳಾಗಿ ನೋಡುತ್ತೆ ಅನ್ನೋ ಭಯ ಅವರ ಆಳದಲ್ಲಿದೆ. ಒಳಗಡೆ ಎಷ್ಟೇ ಒಡೆದು ಹೋಗಿದ್ರೂ ಹೊರಗಡೆ ಮಾತ್ರ ನಗುತ್ತಲೇ ಇರುತ್ತಾರೆ. ಮೇಷರಾಶಿಯವರು ಮನೋವೈಜ್ಞಾನಿಕವಾಗಿ ಮಕ್ಕಳಂತೆ ಮುಗ್ಧರು. ಅವರಲ್ಲಿ ಯಾವುದೇ ಕುತಂತ್ರವಾಗಲಿ ಲೆಕ್ಕಾಚಾರವಾಗಲಿ ಇರೋದಿಲ್ಲ. ಎಲ್ಲರೂ ತಮ್ಮಂತೆಯೇ ಪ್ರಾಮಾಣಿಕರು, ತಮ್ಮಂತೆಯೇ ನಿಷ್ಠಾವಂತರು ಅಂತ ಅವರು ಕುರುಡಾಗಿ ನಂಬ್ತಾರೆ. ಈ ಅತಿಯಾದ ಮುಗ್ಧ ನಂಬಿಕೆಯೇ ಅವರನ್ನು ಭಾವನಾತ್ಮಕ ಶೋಷಕರಿಗೆ ಸುಲಭದ ತುತ್ತನ್ನಾಗಿ ಮಾಡ್ತದೆ. ಮತ್ತು ಆ ನಂಬಿಕೆ ಒಡೆದಾಗ ಆ ದ್ರೋಹದ ಆಘಾತವು ಭೂಕಂಪದಂತೆ ಅವರ ಇಡೀ ಅಸ್ತಿತ್ವವನ್ನೇ ನಡುಗಿಸಿಬಿಡುತ್ತದೆ. ಕುಜನ ಆ ಉರಿಯುವ ಶಕ್ತಿಯನ್ನು, ಆ ಅಸಹನೀಯ ನೋವನ್ನು ಆ ನಗುವಿನ ಮುಖವಾಡದ ಹಿಂದೆ ಬಲವಂತವಾಗಿ ಅಡಗಿಸಿಟ್ಟಾಗ ದೇಹದೊಳಗೆ ಏನಾಗ್ತದೆ ಗೊತ್ತಾ? ದೇಹವೇ ಒಂದು ಪ್ರೆಷರ್ ಕುಕ್ಕರ್ ಆಗಿ ಬದಲಾಗುತ್ತದೆ. ಒಳಗಡೆ ಕುದಿಯುವ ನೋವಿನ ಜ್ವಾಲೆ ಹೊರಗಡೆ ಬರಲು ದಾರಿ ಕಾಣದೇ ನಿಮ್ಮ ದೇಹವನ್ನೇ ಸುಡಲು ಪ್ರಾರಂಭಿಸುತ್ತದೆ. ವೈದ್ಯಕೀಯ ದತ್ತಾಂಶವನ್ನು ನಾವು ನೋಡಿದ್ರೆ ಅಡಗಿಸಿಟ್ಟ ದುಃಖವು ದೇಹದಲ್ಲಿ ಪಿತ್ತದೋಷವನ್ನು ಅಸಮತೋಲನಗೊಳಿಸುತ್ತದೆ. ಮೊದಲನೇ ಮನೆಗೆ ಕುಜನ ದೃಷ್ಟಿ ಬಿದ್ದಾಗ ತೀವ್ರವಾದ ಮೈಗ್ರೇನ್, ಅತಿಯಾದ ಅಗ್ನಿತತ್ವದಿಂದ ಹೈ ಬಿಪಿ, ಹಾಗೇ ಮಾತಿನ ಮನೆಯಾದ 2ನೇ ಮನೆಯ ಮೇಲೆ ಪ್ರಭಾವ ಬಿದ್ದಾಗ ಬಾಯಿ ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ. ದೇಹ ಒಳಗಿನಿಂದಲೇ ಅಕ್ಷರಶಃ ಸುಡುತ್ತಿರುತ್ತದೆ. ಇದಕ್ಕೆ ಮೂಲ ಕಾರಣ ಬೇರೇನೂ ಅಲ್ಲ, ಅವರು ಪ್ರತಿದಿನ ನುಂಗಿದ ಕಣ್ಣೀರು. ದ್ರೋಹವನ್ನು ನುಂಗಿದಾಗ ಏನಾಗುತ್ತದೆ ಅನ್ನೋದನ್ನು ಈ ಹಂತಗಳು ಬಹಳ ಸ್ಪಷ್ಟಪಡಿಸುತ್ತವೆ. ಕುಜ ಮತ್ತು ಬುಧಗ್ರಹಗಳ ಸಂಯೋಗವಾದಾಗ ಇದ್ದಕ್ಕಿದ್ದಂತೆ ಇವರು ಮಾತಿನ ಅಂತಕರಾಗಿ ಬದಲಾಗುತ್ತಾರೆ. ಬಾಯಿಂದ ಬರುವ ಕಟುಸತ್ಯಗಳು ಎದುರಾಳಿಯ ಎದೆಯನ್ನು ಸರ್ಜಿಕಲ್ ಬ್ಲೇಡ್ನಂತೆ ಸೀಳುತ್ತವೆ. ಆದರೆ ಆ ಬೆಂಕಿ ಬಹುಬೇಗ ಆರಿಹೋಗುತ್ತದೆ ಮತ್ತು ತಕ್ಷಣ ಶಾಂತರಾಗುತ್ತಾರೆ. ಆದರೂ ಸುತ್ತಲಿನ ಸಂಬಂಧಗಳು ಆ ಸ್ಫೋಟದಿಂದ ಸಂಪೂರ್ಣವಾಗಿ ಸುಟ್ಟು ಗೊಂದಲದಲ್ಲಿ ಸಿಲುಕಿರುತ್ತವೆ. ಆದ್ರೆ ಇಲ್ಲಿ ಬರುವ ತಿರುವು ನಿಜಕ್ಕೂ ಆಶ್ಚರ್ಯಕರ. ಏಕೆಂದ್ರೆ ಅತಿಯಾದ ವೇಗದ ಗುಜನಶಕ್ತಿ, ಕರ್ಮದ ಗ್ರಹವಾದ ಶನಿಯ ನಿರ್ಬಂಧಗಳಿಗೆ ಸಿಲುಕಿದಾಗ ಕಥೆ ಸಂಪೂರ್ಣವಾಗಿ ಬದಲಾಗುತ್ತದೆ.
ಇದು ಕೇವಲ ಒಂದು ಸಣ್ಣ ಬದಲಾವಣೆ ಅಲ್ಲ, ಇದು ಜೀವನದ ಅತ್ಯಂತ ಕತ್ತಲೆಯ ಮತ್ತು ಕಠಿಣವಾದ ತಿರುವು. ಭಾವನಾತ್ಮಕ ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ಅವರು ವಿಪರೀತ ಕೆಲಸದಲ್ಲಿ ಮುಳುಗುತ್ತಾರೆ. ನೋವನ್ನು ಮೌನದ್ವೇಷವಾಗಿ ತಮ್ಮ ಮನಸ್ಸಿನ ಕಪ್ಪು ಪುಸ್ತಕದಲ್ಲಿ ಬರೆದಿಡುತ್ತಾರೆ. ಆದರೆ ಸಾಡೇಸಾತಿಯಂತಹ ಶನಿಯ ಪ್ರಭಾವ ಬಂದಾಗ ಈ ಎಲ್ಲಾ ತಂತ್ರಗಳು ವಿಫಲವಾಗುತ್ತವೆ. ಕೋಪದ ಮೂಲಕ ನೋವನ್ನು ಹೊರಹಾಕಲು ಶನಿ ಬಿಡುವುದೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯೂ ಬ್ಲಾಕ್ ಆಗುತ್ತದೆ. ನೋವನ್ನು ಮರೆಮಾಚುವ ಎಲ್ಲಾ ದಾರಿಗಳು ಸಂಪೂರ್ಣವಾಗಿ ಮುಚ್ಚಿಹೋಗುತ್ತವೆ. ಇದು ಬದುಕಿನ ಅಂತಿಮ ಪರೀಕ್ಷೆಯ ಸಮಯ. ಇಲ್ಲಿಂದ ಓಡಿಹೋಗಲು ಯಾವುದೇ ಸಾಧ್ಯತೆ ಇಲ್ಲ. ಕೋಪದ ಆ ಪ್ರಬಲ ಗುರಾಣಿಯಿಲ್ಲದೆ ನಿಮ್ಮ ನಿಜವಾದ ಆಳವಾದ ದುಃಖವನ್ನು ನೇರವಾಗಿ ಎದುರಿಸುವಂತೆ ಶನಿ ನಿಮ್ಮನ್ನು ಒತ್ತಾಯಿಸುತ್ತಾನೆ. ಈ ಘಟ್ಟದಲ್ಲಿ ನೋವಿಗೆ ಶರಣಾಗಿ ದೀರ್ಘಕಾಲದ ಖಿನ್ನತೆಗೆ ಜಾರಬಹುದು, ಅಥವಾ ಆ ನೋವನ್ನೇ ಮೆಟ್ಟಿ ನಿಂತು ಒಂದು ಅದ್ಭುತವಾದ ಆಳವಾದ ಆಧ್ಯಾತ್ಮಿಕ ಜಾಗೃತಿಗೆ ಒಳಗಾಗಬಹುದು. ಇದು ಅವರ ಆಯ್ಕೆ. ಈ ವಿಷಯವನ್ನು ಯಾರೂ ನಿಮಗೆ ಹೇಳಿಲ್ಲ, ಮತ್ತು ಇದೇ ಈ ಇಡೀ ವಿಶ್ಲೇಷಣೆಯ ಅತಿದೊಡ್ಡ ಟ್ವಿಸ್ಟ್. ಈ ಪ್ರಸಿದ್ಧವಾದ ಕೋಪ, ಜಗತ್ತು ಹೇಳುವಂತೆ, ಖಂಡಿತವಾಗಿಯೂ ಒಂದು ಕೆಟ್ಟ ಗುಣವಲ್ಲ. ಅದು ಒಳಗೆ ಅಡಗಿರುವ ಅತ್ಯಂತ ದೊಡ್ಡ, ಅತ್ಯಂತ ಶಕ್ತಿಶಾಲಿ ಗುಪ್ತ ಮಹಾಶಕ್ತಿಯ ಕಚ್ಚಾ ರೂಪವಷ್ಟೇ. ಅದನ್ನು ಸರಿಯಾಗಿ ಬಳಸಿದರೆ ಇತಿಹಾಸವನ್ನೇ ಸೃಷ್ಟಿಸಬಹುದು. ನೆರಳಿನ ಕುಜ ಮತ್ತು ಸಮಗ್ರ ಕುಜನ ನಡುವಿನ ವ್ಯತ್ಯಾಸವನ್ನ ಗಮನಿಸಿದರೆ ಆಶ್ಚರ್ಯವಾಗುತ್ತೆ. ನೋವನ್ನು ಮುಚ್ಚಿಟ್ಟು ರಕ್ಷಣಾತ್ಮಕ ಕೋಪ ತೋರಿದ್ರೆ ಅದು ಕೇವಲ ಒಂದು ವಿನಾಶಕಾರಿ ಶಕ್ತಿ. ಆದರೆ ನೋವನ್ನು, ಆಂತರಿಕ ದುರ್ಬಲತೆಯನ್ನು ಧೈರ್ಯದಿಂದ ಒಪ್ಪಿಕೊಂಡಾಗ ಅದೇ ಬೆಂಕಿ ಒಂದು ಪವಿತ್ರ ಅಗ್ನಿಯಾಗಿ ಬದಲಾಗುತ್ತೆ. ಅದು ವಿಜಯದತ್ತ ಕೊಂಡೊಯ್ಯುವ, ಭೇದಿಸಲಾಗದ ಗಡಿಗಳನ್ನು ನಿರ್ಮಿಸುವ ಪ್ರಬಲ ಪ್ರೇರಣೆಯಾಗುತ್ತದೆ. ಗುರುವಿನ ರಕ್ಷಣಾತ್ಮಕ ದೃಷ್ಟಿ ಬಿದ್ದಾಗ ಈ ಬೃಹತ್ ಶಕ್ತಿ ಅದ್ಭುತವಾಗಿ ಪರಿವರ್ತನೆಯಾಗುತ್ತೆ. ಅಪಾರವಾದ ಆಂತರಿಕ ಶಕ್ತಿಯು ಕೇವಲ ಸಣ್ಣಪುಟ್ಟ ಜಗಳಗಳಿಗೆ ಅಥವಾ ರಕ್ಷಣಾತ್ಮಕ ಕೋಪಕ್ಕೆ ವ್ಯಯವಾಗುವ ಬದಲು 85% ಶಕ್ತಿಯು ವೈಯಕ್ತಿಕ ಬೆಳವಣಿಗೆ, ಆಳವಾದ ತಾತ್ವಿಕ ಚಿಂತನೆ ಮತ್ತು ಜಗತ್ತೇ ಮೆಚ್ಚುವಂತಹ ಅತ್ಯುತ್ತಮ ನಾಯಕತ್ವದ ಕಡೆಗೆ ಹರಿಯಲು ಶುರುವಾಗುತ್ತೆ. ಈ ಪ್ರಯಾಣವು ಒಳಗಿನ ಬೆಂಕಿಯನ್ನು ಆರಿಸುವ ಬಗೆ ಅಲ್ಲವೇ ಅಲ್ಲ, ಬದಲಿಗೆ ಆ ಜ್ವಾಲೆಯನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಕಲೆಯ ಬಗೆ. ಕೋಪವು ತನ್ನನ್ನೇ ಸುಡುವ ಬದಲು ಶತ್ರುಗಳ ಅಹಂಕಾರವನ್ನು ಸುಡಬೇಕು. ಇದುವೇ ನಿಜವಾದ ಮೇಷರಾಶಿಯ ಕಂಬ್ಯಾಕ್, ಅಥವಾ ಭವ್ಯ ಮರಳುವಿಕೆ. ಮರಳುವಿಕೆಯ ನಿಖರವಾದ ತಂತ್ರಗಾರಿಕೆ ಹೀಗಿರಬೇಕು. ದ್ರೋಹದ ಆ ಅಸಹನೀಯ ನೋವನ್ನೇ ನಿಮ್ಮ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಯಾರೂ ಮತ್ತೆ ನೋಯಿಸಲಾಗದಂತಹ, ಭೇದಿಸಲಾಗದ ಗಡಿಗಳನ್ನು ನೀವು ನಿರ್ಮಿಸಬೇಕು. ನಿಮ್ಮ ಕೋಪವನ್ನು ನಿರಂತರ ಸಾಧನೆಯತ್ತ ತಿರುಗಿಸಬೇಕು. ನಿಮ್ಮನ್ನು ಅನುಮಾನಿಸಿದವರನ್ನೂ ಶೋಷಿಸಿದವರನ್ನೂ ಶಾಶ್ವತವಾಗಿ ಹಿಂದಕ್ಕೆ ತಳ್ಳಿ ಕೇವಲ ಬದುಕುಳಿಯುವ ಹಂತದಿಂದ ಒಬ್ಬ ಸಾರ್ವಭೌಮ ನಾಯಕರಾಗಿ, ವಿಜೇತರಾಗಿ ಹೊರಹೊಮ್ಮಬೇಕು. ನಿಮ್ಮನ್ನು ನೋಯಿಸಿದ ಜಗತ್ತಿಗೆ ಭವ್ಯವಾದ ಯಶಸ್ಸಿನ ಸಿಂಹಗರ್ಜನೆಯ ಮೂಲಕ ಅಂತಿಮ ಉತ್ತರ ನೀಡಬೇಕು. ಹೌದು, ನಿಮ್ಮನ್ನು ಎಂದಿಗೂ ಅರ್ಥಮಾಡಿಕೊಳ್ಳದ ಈ ಸಮಾಜಕ್ಕೆ ಮಾತಿನಿಂದ ಉತ್ತರಿಸಬಾರದು, ಬದಲಾಗಿ ನಿಮ್ಮ ಭವ್ಯವಾದ ಸಾಧನೆಯಿಂದ ಉತ್ತರಿಸಬೇಕು. ಆ ತಪ್ಪು ತಿಳಿಯಲ್ಪಟ್ಟ ಬೆಂಕಿಯೇ ನಿಮ್ಮ ಜೀವನದ ಅತಿದೊಡ್ಡ ಸಾಧನೆಗಳ ಗೆಲುವಿನ ಏಕೈಕ ಇಂಧನವಾಗಲಿ. ನಿಮ್ಮ ಸಾಧನೆಯ ಸದ್ದು ಖಂಡಿತ ಅವರ ಕಿವಿಗಳನ್ನು ತಲುಪಬೇಕು. ಕೊನೆಯದಾಗಿ, ಪ್ರತಿಯೊಬ್ಬರೂ ಕೇಳಿಕೊಳ್ಳಬೇಕಾದ ಅತ್ಯಂತ ಪ್ರಬಲವಾದ ಪ್ರಶ್ನೆ ಇದು: ಒಳಗಿನ ಬೆಂಕಿ ಭೂತಕಾಲವನ್ನು, ನೋವನ್ನು ಸುಟ್ಟುಹಾಕುತ್ತದೆಯೇ, ಅಥವಾ ನಿಮ್ಮನ್ನು ವಿಜಯಶಾಲಿ ಭವಿಷ್ಯದತ್ತ ಕೊಂಡೊಯ್ಯುತ್ತದೆಯೇ? ಮೇಷರಾಶಿಯವರದು ಸಿಂಹದ ಹೃದಯ. ಅವರು ಮುಗ್ಧರು ಮಾತ್ರವಲ್ಲ, ನಿಜವಾದ ಧೀರರು. ನೀವು ಮೇಷರಾಶಿಯವರಾಗಿದ್ದರೆ ಅಥವಾ ಈ ಮಾತುಗಳು ನಿಮಗೆ ಕನೆಕ್ಟ್ ಆಗಿದ್ರೆ, ಹೌದು, ಇದು ನಮ್ಮ ಕಥೆ ಎಂದು ಅತ್ಯಂತ ಹೆಮ್ಮೆಯಿಂದ ಕಾಮೆಂಟ್ ಮಾಡಿ. ಈ ಆಂತರಿಕ ಹೋರಾಟ ಯಾರಿಗ ಅರ್ಥವಾಗಬೇಕೋ ಅವರೊಂದಿಗೆ ಈ ವಿಶ್ಲೇಷಣೆಯನ್ನು ತಪ್ಪದೇ ಶೇರ್ ಮಾಡಿ. ಇಂಥ ಮತ್ತಷ್ಟು ಆಳವಾದ, ಬದುಕನ್ನು ಬದಲಾಯಿಸುವ ಜ್ಯೋತಿಷ್ಯ ಮನೋವಿಜ್ಞಾನದ ರಹಸ್ಯಗಳನ್ನು ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಜಯ ಯಾತ್ರೆ ಈಗಲೇ ಆರಂಭವಾಗಲಿ.